ಯಾರ್ಯಾರೆಲ್ಲ ಮೀನಿನ ಮೊಟ್ಟೆಗಳನ್ನು ತಿಂತಾ ಇರಲ್ಲ ಈ ಥರ ಒಂದ್ಸಲ ಟ್ರೈ ಮಾಡಿ, ನೀವೇ ಪದೇ ಪದೇ ಈ ರೆಸಿಪಿನ ಮಾಡಿಸ್ಕೊಂಡು ತಿಂತೀರಾ. ಸಿಂಗಲ್ ಪೇರೆಂಟ್ ಆದವರು ತುಂಬ ಇದೇ ಥರ ಯೋಚನೆ ಮಾಡ್ತಾರೆ. ಏನೇ ಹೇಳಿ ಒಂದಂತೂ ಅರ್ಥ ಆಯಿತು, ಯಾರನ್ನು ಕೂಡ ನಂಬಾರ್ದು, ಯಾರ ಮೇಲೂ ಕೂಡ ಡಿಪೆಂಡ್ ಆಗಬಾರ್ದು. ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಸುಶ್ರಾ ಮಲ್ಲೇಶ್ ವ್ಲಾಗ್ಸ್ ಚಾನೆಲ್. ಸಿಂಗಲ್ ಪೇರೆಂಟ್ ಆದವರು ತುಂಬ ಇದೇ ಥರ ಯೋಚನೆ ಮಾಡ್ತಾರೆ. ಅಯ್ಯೋ ನಾನು ತಿಂತಾ ಇದ್ದೀನಿಲ್ಲ, ನನ್ನ ಮಕ್ಕಳಿದ್ದೀರ ಅವರು ಕೂಡ ತಿಂತಾ ಇರೋರು, ಅವ್ರು ಯಾರೂ ಇಲ್ಲ, ಇವಾಗ ನಾನು ಒಬ್ಬಳೇ ತಿನ್ನಬೇಕಲ್ಲ ಅಂತೇಳಿ ಅವ್ರು ಏನೂ ಕೂಡ ತಂದು ತಿನ್ನೋದಿಲ್ಲ. ಈಗ ನಾವು ಬಂದಿದ್ದೀವಲ್ಲ ಅಂತ ಹೇಳಿ ಅಮ್ಮ ಫಿಶ್ನ ತೊಗೊಂಡು ಬಂದಿದ್ದಾರೆ. ಕಬಾಬ್ಗೆ ಅಂತ ಹೇಳಿದ್ರೆ ಅವರೇ ಈ ಥರ ಸಣ್ಣ ಸಣ್ಣದಾಗಿ ಪೀಸ್ನ ಮಾಡಿ ಕೊಡ್ತಾರೆ. ಫಿಶ್ ಕಬಾಬ್ ಮಾಡೋಣ ಅಂಥೇಳಿ ಅಮ್ಮನೇ ಫಿಶ್ಗೆ ಎಲ್ಲದಕ್ಕೂ ಕೂಡ ಮ್ಯಾರಿನೇಟ್ ಮಾಡ್ತಿದ್ದಾರೆ. ನೋಡಿ ಅಮ್ಮನೇ ಮಾಡ್ತಾ ಇರೋದು. ಫಿಶ್ಗೆ ತುಂಬಾ ಸಿಂಪಲ್ಲಾಗಿ ಮ್ಯಾರಿನೇಟ್ ಮಾಡ್ಕೊಂಡಿದ್ರು ಅಮ್ಮ. ಇದಕ್ಕೆ ಜಸ್ಟು ಅರಿಶಿನ ಪುಡಿ, ಸ್ವಲ್ಪ ಖಾರದ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಒಂದು ಪುಡಿ ಉಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದಾರೆ. ಎಲ್ಲನೂ ಕೂಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ ಹೇಳಿ ಪಾತ್ರೆಲೇ ಈ ಥರ ಕುಲುಕ್ತಾ ಇದ್ದಾರೆ. ಈ ಥರ ಕುಲ್ಕೋದ್ರಿಂದ ಎಲ್ಲ ಕೂಡ ನೀಟಾಗಿ ಮಿಕ್ಸ್ ಆಗುತ್ತೆ ಅಂತ ಹೇಳಿ ಮ್ಯಾರಿನೇಟ್ ಮಾಡಿ ಒಂದು 10 ಮಿನಿಟ್ಸು ಅದರ ಲಿಡ್ನ ಕ್ಲೋಸ್ ಮಾಡಿಟ್ರಿ, ಚೆನ್ನಾಗಿ ಎಲ್ಲ ಕೂಡ ಮ್ಯಾರಿನೇಟ್ ಆಗುತ್ತೆ. ಮ್ಯಾರಿನೇಟ್ ಆಗಿರುವಂತಹ ಫಿಶ್ನ ಡೀಪ್ ಆಯಿಲಲ್ಲಿ ಫ್ರೈ ಮಾಡ್ತಿದ್ದಾರೆ. ಒಂದು ಸೈಡು ಚೆನ್ನಾಗಿ ಬೇಯಿಸ್ಕೊಂಡು ಮತ್ತು ಇನ್ನೊಂದು ಸೈಡು ಕೂಡ ತಿರುಗಿಸ್ಕೊಂಡು ಆ ಸೈಡನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಇದನ್ನು ತುಂಬಾ ಸಿಂಪಲ್ಲಾಗಿ ಮಾಡಿರೋದು. ಅಂದರೆ ಇದಕ್ಕೆ ಯಾವುದೇ ಥರ ಕಬಾಬ್ ಪೌಡರ್ ಆಗಿರ್ಬೋದು ಅಥವಾ ಇದಕ್ಕೆ ಮೊಟ್ಟೆ ಏನು ಕೂಡ ಆ್ಯಡ್ ಮಾಡ್ಕೊಂಡಿಲ್ಲ. ಯಾಕಂತಂದರೆ ಮೊಟ್ಟೆ ಏನಾದರೂ ಹಾಕಿ ನಾವು ಮಾಡ್ತೀವಿ ಅಂತ ಹೇಳಿದ್ರೆ, ಈಗ ಚಿಕನ್ ಕಬಾಬ್ ಎಲ್ಲ ಮಾಡ್ತೀವಲ್ಲ ಆ ಥರ ಇದನ್ನು ಮಾಡೋಕ್ಕೆ ಹೋದರೆ ಜಾಸ್ತಿ ನೊರೆ ಎಲ್ಲ ಬಂದು ಹುಕ್ಕೋಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಫಿಶ್ ಕಬಾಬ್ ಪೌಡರ್ ಕೂಡ ಹಾಕಿ ಮಾಡ್ಬೋದು, ಬಟ್ ನಾವಿಲ್ಲಿ ಮನೇಲೇ ಇರುವಂಥ ಪದಾರ್ಥ ಹಾಕಿ ಸಿಂಪಲ್ಲಾಗಿ ಮಾಡಿರೋದು. ಈ ಥರ ಕಬಾಬ್ ಮಾಡೋದ್ರಿಂದ ಒಂದು ಬೆನಿಫಿಟ್ಟು, ಇದನ್ನು ಇದೇ ಥರ ಕಬಾಬ್ ಥರನೇ ಇದಕ್ಕೆ ಈರುಳ್ಳಿ ಮತ್ತು ನಿಂಬೆಹಣ್ಣು ರಸನ ಹಾಕ್ಕೊಂಡು ತಿನ್ಬೋದು, ತುಂಬಾ ಟೇಸ್ಟಾಗಿರುತ್ತೆ. ಅಥವಾ ಈ ಥರ ಫ್ರೈ ಮಾಡ್ಕೊಂಡಾದಮೇಲೆ ನಾವು ಸಾಂಬಾರಿಗೆ ಮಾಡಿಕೊಂಡ್ರೆ ಸಾಂಬಾರು ಕೂಡ ಅಷ್ಟೇ ತುಂಬಾ ರುಚಿ ಬರುತ್ತೆ. ಆದರೆ ನಮಗೆ ಇಲ್ಲಿ ಕಬಾಬೇನೆ ನಮಗೆ ತುಂಬ ಇಷ್ಟ ಆಗುತ್ತೆ, ಇದನ್ನೇ ಖಾಲಿ ಮಾಡಿಬಿಡ್ತೀವಿ. ಹಾಗಾಗಿ ಸಾಂಬಾರು ಅದೇನು ಕೂಡ ಜಾಸ್ತಿ ಮಾಡೋಕ್ಕೋಗಲ್ಲ. ಯೂಶ್ವಲಿ ಏನಾದರೂ ಬೇಕು ಅಂದರೆ 1-2 ಪೀಸ್ ಹಾಕ್ಬಿಟ್ಟು ಸಾಂಬಾರು ಮಾಡ್ಕೊಳ್ತೀವಿ. ಜೊತೆಗೆ ಮೀನಿನ ಮೊಟ್ಟೆ ಕೂಡ ತಂದಿದ್ರು. ಮೀನಿನ ಮೊಟ್ಟೆ ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಅಂದರೆ ಮೀನು ಎಷ್ಟು ಒಳ್ಳೆಯದು ದೇಹಕ್ಕೆ, ಅದರ 2 ಪಟ್ಟು ಒಳ್ಳೆಯದು ಮೀನಿನ ಮೊಟ್ಟೆಗಳು. ಈ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಎಲ್ಲರೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಮೀನಿನ ಮೊಟ್ಟೆಗಳನ್ನೆಲ್ಲನೂ ಕೂಡ ಶುದ್ಧ ನೀರಲ್ಲಿ ಒಂದ್ಸಲ ಚೆನ್ನಾಗಿ ತೊಳ್ಕೊಂಡು ವಾಶ್ ಮಾಡಿ ಎತ್ತಿಟ್ಕೊಳ್ಬೇಕು. ಜೊತೆಗೆ ಸ್ವಲ್ಪ ಹುಣಸೆ ಹಣ್ಣನ್ನು ಕೂಡ ನೆನೆ ಹಾಕಿದ್ದೀನಿ ಬೌಲಲ್ಲಿ. ದಪ್ಪದು ಒಂದು 2 ಈರುಳ್ಳಿನ ತೊಗೊಂಡು ಸಿಪ್ಪೆ ಎಲ್ಲ ತೆಗೆದು ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಶುಂಠಿಯನ್ನು ತುರಿದು ಒಂದು ಪ್ಲೇಟ್ಗೆ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ನಂತರ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಇಲ್ಲಿ ನಾನು ಮೀನಿನ ಎಣ್ಣೆ ಏನು ಫ್ರೈ ಮಾಡಿದ್ವಲ್ಲ ಅದೇ ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಚಿಲ್ಲಿ ಫ್ಲೆಕ್ಸ್ನ ಹಾಕಿ ಅದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಕಲರ್ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಫ್ರೈ ಆದ ನಂತರ ತುರಿದಿಟ್ಕೊಂಡಿರುವಂತಹ ಶುಂಠಿಯನ್ನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಶುಂಠಿನ ಇದರೊಳಗಡೆ ಹಾಕೋದ್ರಿಂದ ದೇಹಕ್ಕೆ ನಮಗೆ ಶೀತ, ಕೆಮ್ಮು ಇದೆಲ್ಲದಕ್ಕೂ ಕೂಡ ತುಂಬಾ ಒಳ್ಳೆಯದು. ಅದರಿಂದ ಈ ಮೊಟ್ಟೆ ಫ್ರೈಗೂ ಆ್ಯಡ್ ಮಾಡ್ತಿರೋದ್ರಿಂದ ತುಂಬಾ ಟೇಸ್ಟಾಗಿರುತ್ತೆ. ಇದ್ರದ್ದು ಮಧ್ಯ ಒಂದೊಂದು ಸ್ವಲ್ಪ ಸಿಗ್ತಾಯಿದ್ರೆ ಅದ್ರದ್ದು ಒಂಥರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ನಾವು ಆಲ್ರೆಡಿ ತೊಳೆದಿಟ್ಕೊಂಡಿರುವಂತಹ ಮೀನಿನ ಮೊಟ್ಟೆನೂ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಮೀನಿನ ಮೊಟ್ಟೆ ಹಾಕಿದ್ಮೇಲೆ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ. ಅದರಿಂದ ಫ್ಲೇಮ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೈ ಬಿಡದಿರೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು. ಆ ಥರ ಮಿಕ್ಸ್ ಮಾಡ್ತಾಯಿದ್ರೆ ನೋಡಿ ಈ ಥರ ಉದುದ್ರಾಗಿ ರೆಡಿ ಆಗುತ್ತೆ ಮೊಟ್ಟೆ ಫ್ರೈ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಸ್ವಲ್ಪ ಉಪ್ಪು ಕಮ್ಮಿನೇ ಹಾಕ್ಕೊಳ್ಳಿ, ಯಾಕಂದರೆ ಸ್ವಲ್ಪ ಹಾಕಿದ್ರೂ ಕೂಡ ರುಚಿ ಜಾಸ್ತಿ ಅನಿಸುತ್ತೆ ಈ ಮೊಟ್ಟೆ ಫ್ರೈಗೆ. ಹಾಗಾಗಿ ಸ್ವಲ್ಪನೇ ರುಚಿ ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಗರಂ ಮಸಾಲಾನ ಆ್ಯಡ್ ಮಾಡಿಕೊಂಡು ಜೊತೆಗೆ ನಾವು ಆಲ್ರೆಡಿ ರೆಡಿ ಮಾಡ್ಕೊಂಡಿರುವಂತಹ ಹುಣಸೆ ಹಣ್ಣಿನ ರಸನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲನೂ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಇದಕ್ಕೂ ಕೂಡ ಕೈ ಬಿಡದೇ ಇರೋ ಹಾಗೆ, ಅಂದರೆ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲೇ ಕೈ ಬಿಡದೇ ಇರೋ ಹಾಗೆ ನೀಟಾಗಿ ಎಲ್ಲನೂ ಕೂಡ ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡ್ತಾನೆ ಇರಿ. ಒಂದು 5-10 ನಿಮಿಷ ಕೈ ಬಿಡದೇ ಇರೋ ಹಾಗೆ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಸೂಪರ್ ಟೇಸ್ಟಿಯಾದ ಫಿಶ್ ಎಗ್ ಫ್ರೈ ರೆಡಿ ಆಗುತ್ತೆ. ಯಾರ್ಯಾರೆಲ್ಲ ಮೀನಿನ ಮೊಟ್ಟೆಗಳನ್ನು ತಿಂತಾರಲ್ಲ ಈ ಥರ ಒಂದ್ಸಲಿನಾದರೂ ಮಾಡ್ಕೊಂಡು ತಿನ್ನಿ. ನೀವೇ ಈ ರೆಸಿಪಿನ ಪದೇ ಮಾಡಿಸ್ಕೊಂಡು ತಿಂತೀರಾ. ಇದರಲ್ಲಿ ಒಮೆಗಾ 3 ಕೊಬ್ಬಿನ ಆಮ್ಲಗಳು, ಪ್ರೋಟೀನ್ ಮತ್ತು ವಿಟಮಿನ್ B12 ಮತ್ತು ಖನಿಜಾಂಶಗಳು ತುಂಬಾ ಅದ್ಭುತವಾಗಿರುತ್ತೆ. ಹಾಗಿದ್ರೆ ಇನ್ಯಾಕೆ ತಡ, ಪಟ್ಟಂತ ಸೇವ್ ಮಾಡ್ಕೊಂಡು ತಟ್ಟಂತ ಟ್ರೈ ಮಾಡಿ.
ಅಮ್ಮನ ಮನೇಲಿ ಟೈಮು ಎಷ್ಟು ಬೇಗ ಕಳೀತಿತ್ತು ಅಂದರೆ ಗೊತ್ತೇ ಆಗ್ತಿರಲಿಲ್ಲ. ನೋಡಿ ಊರಿಗೆ ಹೋಗೋ ಟೈಮ್ ಬಂದೇ ಬಿಡ್ತು. ಊರಿಗೆ ಹೋಗೋಣ ಅಂತ ಹೇಳಿ ನನ್ನ ಹಸ್ಬೆಂಡು ಟೆಂಪೋದಲ್ಲಿ ಬರ್ತಾಯಿದ್ರು ನಮ್ಮನ್ನು ಕರ್ಕೊಂಡು ಹೋಗೋದಕ್ಕೆ. ನಾವು ಕೂಡ ರೆಡಿಯಾಗಿದ್ವಿ. ನಾನು ನನ್ನ ಮಗಳಿಬ್ಬರು ಕೂಡ ರೆಡಿಯಾಗಿ, ಮತ್ತು ನಮ್ಮ ದೊಡ್ಡಮ್ಮವ್ರನ್ನೂ ಕೂಡ ಕರ್ಸ್ಕೊಂಡಿದ್ದೆ. ಅಂದರೆ ಅವ್ರು ಒಂದು ಸೈಡಿಂದ ಏನೋ ಬಂದುಬಿಡ್ತಾರೆ, ಈ ಕಡೆಯಿಂದ ಹೋಗೋಕೆ ಅಷ್ಟಾಗಿ ಗೊತ್ತಾಗಲ್ಲ. ಹಂಗಾಗಿ ನಾವೆಲ್ಲ ಇದ್ವಲ್ಲ, ಸೊ ಅವರು ಒಂದು 2 ಡೇಸ್ ಇದ್ದೋಗ್ಲಿ ಅಂತ ಹೇಳಿ ನಮ್ಮ ದೊಡ್ಡಮ್ಮವ್ರನ್ನೂ ಕೂಡ ಕರ್ಕೊಂಡಿದ್ದೆ. ನೋಡಿ ಇವರೇ ನಮ್ಮ ದೊಡ್ಡಮ್ಮ. ನಮ್ಮ ದೊಡ್ಡಮ್ಮವರು ಜಾಸ್ತಿ ಅಮ್ಮನ ಮನೆಗೆ ಬರೋದೇ ಇಲ್ಲ, ತುಂಬಾ ರೇರು ಅವರು ಕೂಡ ಬರೋದು. ಅವರು ಎಮ್ಮೆನ ಸಾಕ್ಕೊಂಡಿದ್ದಾರೆ, ಅದರಿಂದ ಅವರು ಹಸುಗೆಲ್ಲ ಮೇವು ಎಲ್ಲನೂ ರೆಡಿ ಮಾಡಬೇಕಲ್ಲ ಎಲ್ಲ, ಇದಕ್ಕಾಗಿ ಎಲ್ಲೂ ಕೂಡ ಅವರು ಜಾಸ್ತಿ ಹೋಗಲ್ಲ. ಅಂದರೆ ಹಾಲು ಕರಿಬೇಕು, ಅವ್ರಿಗೂ ಕೆಲಸಗಳಿದ್ದೇ ಇರುತ್ತೆ, ಹಾಗಾಗಿ ಅವರು ಅಷ್ಟಾಗಿ ಬರೋದಿಲ್ಲ. ಏನೇ ಹೇಳಿ ಒಂದಂತೂ ಅರ್ಥ ಆಯಿತು, ಯಾರನ್ನು ಕೂಡ ನಂಬಬಾರ್ದು, ಯಾರ ಮೇಲೂ ಕೂಡ ಡಿಪೆಂಡ್ ಆಗಬಾರ್ದು. ಟೆಂಪೋ ಬಂದಿದ್ದು ತುಂಬಾ ಲೇಟಾಗೋಯಿತು ಈ ಸಲ. ಯಾಕಂದರೆ ನಾವು ಲಾಸ್ಟ್ ಟೈಮ್ ಬರುವಾಗ ತುಂಬಾ ಬೇಗ ಬಂದುಬಿಟ್ಟಿದ್ವಿ. ಬಟ್ ಇವತ್ತು ಬಂದಿದ್ದು ನಾವು ಬೇಗನೆ ರೆಡಿಯಾಗಿದ್ವಿ, ಅದೇ ಟೆಂಪೋ ಬರುತ್ತೆ ಬೇಗ ಬರ್ಬೋದು ಅಂತ ಹೇಳಿ. ನಾವು ನೋಡಿದ್ರೆ ಬೆಳಗ್ಗೆ ರೆಡಿ ಆಗಿದ್ದು, ಟೆಂಪೋ ಬಂದಿದ್ದು ಒಂದು 12 ಗಂಟೆ ಹಾಗೆ. ಸೊ ಸಿಕ್ಕಾಪಟ್ಟೆ ರೆಡಿಯಾಗಿ ಕೂತಿ ಕಾದುನೇ ಬೇಜಾರಾಗೋಯಿತು, ಅಷ್ಟೊಂದು ಲೇಟಾಗೋಯಿತು. ಆಮೇಲೆ ಕೊನೆಗೂ ನನ್ನ ಹಸ್ಬೆಂಡು ಕರ್ಕೊಂಡು ಬಂದರು ಬೇರೆ ಒಂದು ಟೆಂಪೋನ. ಅವ್ರಿಗೂ ಕೂಡ ಟೆಂಪೋದವ್ರಿಗೆ ಮತ್ತೆ ಇನ್ನೊಂದು ಕಡೆ ಬಾಡಿಗೆಗೆ ಹೋಗಬೇಕಿತ್ತು ಅಂತೇಳಿ ಲೇಟ್ ಆಗಿಬಿಟ್ಟಿದೆ ಅಂತ ಹೇಳ್ತಾಯಿದ್ರು. ಹಾಗಾಗಿ ಬಂದಿದ್ದೇ ಪಟಾಪಟ್ ಅಂತ ಹೊರಟಿದ್ದಾಯಿತು. ರೋಡ್ ಸೈಡ್ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾಯಿತ್ತು. ಈ ಬೇಸಿಗೆಗಾಲದಲ್ಲೂ ನೋಡಿ ಎಷ್ಟು ಹಸಿರಾಗಿದೆ. ನೋಡೋರಿಗೆ ಕಣ್ಣು ತಂಪಾಗಬೇಕು ಅಂದರೆ ಇದೆಲ್ಲ ಕ್ರೆಡಿಟ್ಸು ನಮ್ಮ ರೈತರಿಗೇ ಸೇರಬೇಕು. ಅವರು ನೆಲನ ಹುತ್ತಿ ಬೆಳೆದಿದ್ದಕ್ಕೆ ನೋಡಿ ಎಲ್ಲ ಕಡೆಯೂ ಕೂಡ ಹಸಿರು ಕಾಣಿಸ್ತಾ ಇದೆ. ಈ ಹಸಿರು ನೋಡೋದಕ್ಕೇ ತುಂಬ ಚೆಂದ ಅಲ್ವಾ. ಇನ್ನು ನಮ್ಮ ಇಗ್ಲೂರು ಡ್ಯಾಮು, ಇಲ್ಲಿ ನೋಡಿ ನೀರು ಎಷ್ಟಿದೆ, ಬೇಸಿಗೆಗಾಲದಲ್ಲೂ ಪರವಾಗಿಲ್ಲ, ಇಷ್ಟು ನೀರಿದೆ. ನಮ್ಮ ರೈತರಿಗಂತೂ ಆರಾಮಾಗಿ ಈ ಬೇಸಿಗೆಗಾಲದಲ್ಲಿ ಬೆಳೆ ಬೆಳೆಯೋಕ್ಕಂತೂ ಹೆಲ್ಪ್ ಆಗುತ್ತೆ. ಬರುವಾಗ ದಾರಿಲಿ ಒಂದು ಸ್ವಲ್ಪ ಹೊತ್ತು ನನ್ನ ಮಗಳು ಮಲ್ಕೊಂಡಿದ್ಲು, ಆಮೇಲೆ ಎದ್ದು ಔಟ್ಸೈಡ್ ಎಲ್ಲ ಚೆನ್ನಾಗಿ ನೋಡ್ತಾ ಇದ್ಲು. ಟೆಂಪೋದಲ್ಲಿ ಆರಾಮಾಗಿ ಬಂದು ಮನೆಗೆ ರೀಚ್ ಆದ್ವಿ. ಇವತ್ತಿನ ಡೈಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೊಂದು ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.